ಭಾರತೀಯ ರೈಲ್ವೆ ಭವಿಷ್ಯದ ಮಹಾನ್ ತಂತ್ರಜ್ಞಾನಕ್ಕೆ ಸಾಕ್ಷಿಯಾಗಿದೆ. ಜಿಂದ್ನಿಂದ ಸೋನಿಪತ್ ತನಕ ಚಲಿಸಲಿರೋ ಈ ರೈಲಿನಲ್ಲಿ ಶಬ್ದ ಕೂಡ ಇಲ್ಲ, ಕರಗೋ ಹೊಗೆ ಕೂಡ ಇಲ್ಲ. ಇದರ ಸೈಲೆನ್ಸರ್ ನಿಂದ ಹೊರಬರೋದು ಕೇವಲ ನೀರು ಮತ್ತು ಹಬೆ ಮಾತ್ರ. ನಮಸ್ಕಾರ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ಒಂದಾನೊಂದು ಕಾಲದಲ್ಲಿ ಕಲ್ಲಿದ್ದಲು, ಆಮೇಲೆ ಡೀಸೆಲ್, ಆಮೇಲೆ ಕರೆಂಟ್ ತಂತಿಗಳ ಮೇಲೆ ಓಡೋ ಎಲೆಕ್ಟ್ರಿಕ್ ರೈಲುಗಳು. ಆದರೆ ಈಗ ಭಾರತೀಯ ರೈಲ್ವೆ ಭವಿಷ್ಯದ ಮಹಾನ್ ತಂತ್ರಜ್ಞಾನಕ್ಕೆ ಸಾಕ್ಷಿಯಾಗಿದೆ. ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಮೊದಲ ಹೈಡ್ರೋಜನ್ ರೈಲಿನ ಐತಿಹಾಸಿಕ ಪ್ರಯಾಣಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಜಿಂದ್ನಿಂದ ಸೋನಿಪತ್ ತನಕ ಚಲಿಸಲಿರೋ ಈ ರೈಲಿನಲ್ಲಿ ಶಬ್ದ ಕೂಡ ಇಲ್ಲ, ಕರಗೋ ಹೊಗೆ ಕೂಡ ಇಲ್ಲ. ಇದು ಹಳಿಗಳ ಮೇಲೆ ಓಡೋ ಭಾರತದ ಅತ್ಯಾಧುನಿಕ ಮೊಬೈಲ್ ವಿದ್ಯುತ್ ಸ್ಥಾವರ. ಎಸ್, ಹೈಡ್ರೋಜನ್ ರೈಲು ಅಂತಂದ್ರೇನು ಅದನ್ನ ಮೊದಲು ಹೇಳ್ತೀವಿ. ಇದು ಕೆಲಸ ಮಾಡೋದು ಯಾವ ರೀತಿಯಾಗಿ? ತುಂಬಾ ಸಿಂಪಲ್. ನಾವು ರಸ್ತೆಯಲ್ಲಿ ನೋಡೋ ಹೈಬ್ರಿಡ್ ಎಲೆಕ್ಟ್ರಿಕ್ ಕಾರ್ ಥರಾನೇ ಇದು ಕೆಲಸ ಮಾಡುತ್ತೆ. ರೈಲಿನ ಒಳಗಡೆ ಹೈಡ್ರೋಜನ್ ಇಂಧನವನ್ನು ಬಳಸಿ ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತೆ. ಅಂದ್ರೆ ಇದು ಚಲಿಸುವಾಗಲೇ ತನಗೆ ಬೇಕಾದ ಶುದ್ಧ ಶಕ್ತಿಯನ್ನ ತಾನೇ ತಯಾರಿಸಿಕೊಳ್ಳುತ್ತೆ. ಇದರ ಸೈಲೆನ್ಸರ್ನಿಂದ ಹೊರಬರೋದು ಕೇವಲ ನೀರು ಮತ್ತು ಹಬೆ ಮಾತ್ರ. ಭಾರತೀಯ ರೈಲ್ವೆ ಉಗಿ ರೈಲುಗಳಿಂದ ಹೈಡ್ರೋಜನ್ ರೈಲಿನ ತನಕ ಪ್ರಯಾಣವನ್ನ ಕಂಪ್ಲೀಟ್ ಮಾಡಿದೆ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಈ ಐತಿಹಾಸಿಕ ಪ್ರಯಾಣಕ್ಕೆ ಚಾಲನೆ ಕೊಟ್ಟಿದ್ದಾರೆ. ರೈಲ್ವೆ ತಂತ್ರಜ್ಞಾನವನ್ನ ಹೊಸ ಎತ್ತರಕ್ಕೆ ಕೊಂಡೊಯ್ತಾ ಇದ್ದಾರೆ. ಶಬ್ದ ಮತ್ತು ಹೊಗೆ ಇಲ್ಲದ ಈ ತಂತ್ರಜ್ಞಾನ ಭವಿಷ್ಯದ ತಂತ್ರಜ್ಞಾನವಾಗಿದೆ. ಭಾರತದಲ್ಲಿ ಜಿಂದ್ನಿಂದ ಸೋನಿಪತ್ ತನಕ ಹೈಡ್ರೋಜನ್ ರೈಲು ಚಲಿಸುತ್ತೆ. ಅಷ್ಟಕ್ಕೂ ಹೈಡ್ರೋಜನ್ ರೈಲು ಅಂದ್ರೆ ಏನು, ಅದರ ವಿಶೇಷತೆ ಏನು, ವೈಶಿಷ್ಟ್ಯಗಳ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋದಾದ್ರೆ, ಅದರಲ್ಲೂ ಒಂದೇ ಭಾರತ್ಗಿಂತ ಇದು ತಾಂತ್ರಿಕವಾಗಿ ಹೇಗೆ ಡಿಫ್ರೆಂಟ್ ಆಗಿದೆ, ಭವಿಷ್ಯದಲ್ಲಿ ಈ ರೈಲು ಒಂದೇ ಭಾರತನ್ನ ಚೇಂಜ್ ಮಾಡುತ್ತಾ, ಇದೆಲ್ಲದಕ್ಕೂ ಒಂದಷ್ಟು ಮಾಹಿತಿ ಕೊಡೋದಾದ್ರೆ, ಹೈಡ್ರೋಜನ್ ರೈಲಿನ ವೈಶಿಷ್ಟ್ಯತೆ ಬಗ್ಗೆ ಹೇಳೋದಾದ್ರೆ, ಇದು ಹೈಬ್ರಿಡ್ ಎಲೆಕ್ಟ್ರಿಕ್ ಕಾರ್ನ ಥರಾನೇ ಕೆಲಸ ಮಾಡೋದು ಅಂತ ಮೊದಲೇ ಹೇಳಿದೆ. ಅರೆ ಹೈ ಸ್ಪೀಡ್ ವಂದೇ ಭಾರತ್ ರೈಲುಗಳು ಪ್ರೀಮಿಯಂ ಮತ್ತು ವೇಗದ ಪ್ರಯಾಣಕ್ಕೆ ಹೊಸ ಅರ್ಥವನ್ನ ಕೊಟ್ಟಿದ್ರು, ರೈಲ್ವೆಗಳು ಸ್ಥಳೀಯ ಹೈಡ್ರೋಜನ್ ಇಂಧನ ಕೋಶ ರೈಲುಗಳ ರೂಪದಲ್ಲಿ ಹಳಿಗಳಿಗೆ ಕಂಪ್ಲೀಟ್ ಆಗಿ ವಿಭಿನ್ನ ತಂತ್ರಜ್ಞಾನವನ್ನ ಪರಿಚಯಿಸಿವೆ. ಆದರೆ ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ. ರೈಲ್ವೆ ಮತ್ತೊಂದು ವಂದೇ ಭಾರತ್ ಅನ್ನ ನಿರ್ಮಿಸೋ ಬದಲು ಈ ಹೊಸ ಹೈಡ್ರೋಜನ್ ತಂತ್ರಜ್ಞಾನದಲ್ಲಿ ಟೈಮ್ ಹಾಗೆ ಹಣವನ್ನ ಯಾಕೆ ಹೂಡಿಕೆ ಮಾಡ್ತು ಅಂತ. ಇದಕ್ಕೆ ಉತ್ತರ ವಿವಿಧ ವಲಯಗಳನ್ನ ಗುರಿ ಮಾಡಿಕೊಳ್ಳೋದು, ಮೂಲ ಸೌಕರ್ಯ ಸವಾಲುಗಳನ್ನ ಪರಿಹರಿಸೋದು, ಹಾಗೆ ಇಂಗಾಲ ತಟಸ್ಥ ಮತ್ತು ಮಾಲಿನ್ಯ ಮುಕ್ತವಾಗೋದು ಅನ್ನೋದು ಇದರ ಮೂಲ ಉದ್ದೇಶ. ಹೈಡ್ರೋಜನ್ ರೈಲು ಹಾಗೆ ವಂದೇ ಭಾರತ್ ತಂತ್ರಜ್ಞಾನದ ಮಧ್ಯೆ ಏನಾದರೂ ಡಿಫ್ರೆನ್ಸ್ ಇದೆಯಾ ಅಂತ ಹೇಳೋದಾದ್ರೆ, ಹೈಡ್ರೋಜನ್ ರೈಲು ಮತ್ತು ವಂದೇ ಭಾರತ್ ರೈಲನ್ನ ಪರಿಗಣಿಸಿ ಎರಡೂ ರೈಲುಗಳು ಅತ್ಯಾಧುನಿಕ ಮತ್ತು ಭಾರತದಲ್ಲಿ ಅಭಿವೃದ್ಧಿಪಡಿಸಲ್ಪಟ್ಟಿದ್ರೂ ಅವುಗಳ ತಂತ್ರಜ್ಞಾನ ಮತ್ತು ಉದ್ದೇಶ ಸಂಪೂರ್ಣವಾಗಿ ವಿಭಿನ್ನವಾಗಿದೆ. ವಂದೇ ಭಾರತ್ ಒಂದು ವಿದ್ಯುತ್ ಬಹುಘಟಕವಾಗಿದ್ದು, ಇದು ಹಳಿಗಳ ಮೇಲೆ ಸ್ಥಾಪಿಸಲಾದ ವಿದ್ಯುತ್ ಕೇಬಲ್ಗಳನ್ನ ಕಂಪ್ಲೀಟ್ ಆಗಿ ಅವಲಂಬಿಸಿದೆ. ಈ ಕೇಬಲ್ಗಳು ಇಲ್ಲದೆ ವಂದೇ ಭಾರತ್ ಒಂದು ಇಂಚು ಚಲಿಸೋದಕ್ಕೂ ಕೂಡ ಆಗೋದಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಹೈಡ್ರೋಜನ್ ರೈಲು ಹಳಿಗಳ ಮೇಲೆ ಚಲಿಸೋ ಮೊಬೈಲ್ ವಿದ್ಯುತ್ ಸ್ಥಾವರವಾಗಿದೆ. ಇದು ತನ್ನದೇ ಆದ ವ್ಯವಸ್ಥೆ ಒಳಗಡೆ ಹೈಡ್ರೋಜನ್ನಿಂದ ವಿದ್ಯುತ್ ಉತ್ಪಾದಿಸುತ್ತೆ. ಹೀಗಾಗಿ ಇದಕ್ಕೆ ಯಾವುದೇ ಓವರ್ ಹೆಡ್ ವಿದ್ಯುತ್ ಕೇಬಲ್ಗಳ ಅಗತ್ಯ ಇರೋದಿಲ್ಲ. ಇನ್ನು ವಂದೇ ಭಾರತ್ ಅನ್ನ ವೇಗ, ಐಷಾರಾಮಿ ಮತ್ತು ಹೆಚ್ಚಿನ ದಟ್ಟಣೆಯ ಮಾರ್ಗಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಪ್ರಮುಖ ನಗರಗಳನ್ನ ಗಂಟೆಗೆ 130ರಿಂದ 160 ಕಿಲೋಮೀಟರ್ ವೇಗದಲ್ಲಿ ಸಂಪರ್ಕಿಸುತ್ತೆ. ಇನ್ನೊಂದು ಕಡೆ ಹೈಡ್ರೋಜನ್ ರೈಲು ಸುಸ್ಥಿರತೆ ಅಂದ್ರೆ ಪರಿಸರ ಸಂರಕ್ಷಣೆ ಹಾಗೆ ಪ್ರಾದೇಶಿಕ ಸಂಪರ್ಕವನ್ನ ಗುರಿ ಮಾಡಿಕೊಂಡು ಮಾಡಿರೋದು. ಇದು ಆರಂಭದಲ್ಲಿ ಗಂಟೆಗೆ 75 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ. ವಿದ್ಯುತ್ ಮಾರ್ಗಗಳನ್ನ ಹಾಕಲಾಗದ ಮಾರ್ಗಗಳಿಂದ ಡೀಸೆಲ್ ಎಂಜಿನ್ಗಳನ್ನ ತೆಗೆದು ಹಾಕೋದು ಇದರ ಪ್ರಾಥಮಿಕ ಕಾರ್ಯ. ಇನ್ನು ರೈಲ್ವೆಗಳು ಹೈಡ್ರೋಜನ್ ರೈಲುಗಳ ಮೇಲೆ ಯಾಕೆ ಪಣ ತೊಟ್ಟಿವೆ ಅಂತ ಹೇಳೋದಾದ್ರೆ, ಭಾರತೀಯ ರೈಲ್ವೆ ತನ್ನ ಪ್ರಮುಖ ಬ್ರಾಡ್ ಗೇಜ್ ಜಾಲದ ಸುಮಾರು 99% ವಿದ್ಯುದ್ದೀಕರಿಸಿದೆ. ಆದರೆ ಪರ್ವತ ಮಾರ್ಗಗಳು ಹಾಗೆ ಐತಿಹಾಸಿಕ ಪರಂಪರೆಯ ಮಾರ್ಗಗಳಂತಹ ಕೆಲವು ಹೆಚ್ಚು ಸೂಕ್ಷ್ಮ ಪ್ರದೇಶಗಳು ಇನ್ನೂ ಮುಟ್ಟೋದಕ್ಕಾಗಿಲ್ಲ. ಹೈಡ್ರೋಜನ್ ರೈಲುಗಳನ್ನು ವಿದ್ಯುದ್ದೀಕರಿಸಿದ ಮತ್ತು ಪರಂಪರೆಯ ಮಾರ್ಗಗಳಿಗೆ ಒಳ್ಳೆ ಆಯ್ಕೆ ಅಂತ ಪರಿಗಣಿಸಲಾಗ್ತಾ ಇದೆ. ಪರಂಪರೆಯ ಮಾರ್ಗಗಳಲ್ಲಿನ ನಿರ್ಬಂಧಗಳು ಕಲ್ಕಾ ಶಿಮ್ಲಾ ರೈಲ್ವೆ, ನೀಲಗಿರಿ ಪರ್ವತಗಳು ಅಥವಾ ಡಾರ್ಜಿಲಿಂಗ್ ಹಿಮಾಲಯನ್ ರೈಲ್ವೆಯಂತಹ ಸುಂದರವಾದ ಮತ್ತು ಐತಿಹಾಸಿಕ ಮಾರ್ಗಗಳಲ್ಲಿ ದೊಡ್ಡ ವಿದ್ಯುತ್ ಕಂಬಗಳು ಮತ್ತು ಹೈ ವೋಲ್ಟೇಜ್ ತಂತಿಗಳನ್ನ ಅಳವಡಿಸೋದ್ರಿಂದ ನೈಸರ್ಗಿಕ ಸೌಂದರ್ಯ ಮತ್ತು ಪರಿಸರವನ್ನ ನಾಶಪಡಿಸಬಹುದು. ಇನ್ನು ವಿಷಕಾರಿ ಡೀಸೆಲ್ನಿಂದ ಮುಕ್ತಿ ಸಿಕ್ಕಿದೆ ಅನ್ನೋ ಸಮಾಧಾನ ಇಲ್ಲಿ ಸಿಗುತ್ತೆ. ಯಾಕಂದ್ರೆ ಈ ಮಾರ್ಗಗಳು ಪ್ರಸ್ತುತ ಹಳೆಯ ಡೀಸೆಲ್ ಎಂಜಿನ್ಗಳನ್ನ ನಿರ್ವಹಿಸೋದು. ಅವು ದೊಡ್ಡ ಪ್ರಮಾಣದ ಇಂಗಾಲದ ಡೈಆಕ್ಸೈಡ್ ಹಾನಿಕಾರಕ ಹೊಗೆ ಹಾಗೆ ದೊಡ್ಡ ಶಬ್ದವನ್ನ ಮಾಡುತ್ತವೆ.
ಈ ಹೈಡ್ರೋಜನ್ ಇದಕ್ಕೆ ಯಾಕೆ ಪರಿಹಾರ ಅಂದ್ರೆ ಹೈಡ್ರೋಜನ್ ರೈಲುಗಳು ಇಲ್ಲಿ ಪರಿಪೂರ್ಣವಾಗಿ ಹೊಂದಿಕೊಳ್ಳುತ್ತೆ. ವಿದ್ಯುತ್ ಮಾರ್ಗಗಳನ್ನ ಹಾಕದೆ ಮತ್ತು ಕಾಡುಗಳನ್ನ ನಾಶ ಮಾಡದೆ ಈ ಡೀಸೆಲ್ ರೈಲುಗಳನ್ನ ಹೈಡ್ರೋಜನ್ ರೈಲುಗಳ ಜೊತೆ ಬದಲಾಯಿಸೋದ್ರಿಂದ ಈ ಪರಿಸರ ಸೂಕ್ಷ್ಮ ವಲಯಗಳನ್ನ ಹಸಿರು ವಲಯಗಳನ್ನಾಗಿ ಪರಿವರ್ತಿಸಬಹುದು. ಅವುಗಳನ್ನ 100% ಮಾಲಿನ್ಯ ಮುಕ್ತಗೊಳಿಸಬಹುದು. ಭವಿಷ್ಯದಲ್ಲಿ ಹೈಡ್ರೋಜನ್ ರೈಲುಗಳು ಒಂದೇ ಭಾರತನ್ನ ಹಾಗಾದ್ರೆ ಚೇಂಜ್ ಮಾಡುತ್ತವಾ ಅನ್ನೋ ಪ್ರಶ್ನೆ. ಎರಡೂ ರೈಲುಗಳು ವಿಶಿಷ್ಟ ಗುಣಲಕ್ಷಣಗಳನ್ನ ಹೊಂದಿವೆ. ಹೈಡ್ರೋಜನ್ ರೈಲುಗಳು ಒಂದೇ ಭಾರತನ್ನ ಎಂದಿಗೂ ಚೇಂಜ್ ಮಾಡೋದಿಲ್ಲ, ಬದಲಿಗೆ ಅವು ಪರಸ್ಪರ ಪೂರಕವಾಗಿ ಚಲಿಸುತ್ತವೆ. ವಂದೇ ಭಾರತ್ ಪ್ರಮುಖ ಮತ್ತು ದೀರ್ಘ ಪ್ರಯಾಣದ ಮಾರ್ಗಗಳಲ್ಲಿ ಪ್ರಾಬಲ್ಯ ಸಾಧಿಸುತ್ತೆ. ಅಲ್ಲಿ ಸಾವಿರಾರು ಪ್ರಯಾಣಿಕರನ್ನ ಒಂದು ನಗರದಿಂದ ಮತ್ತೊಂದು ನಗರಕ್ಕೆ ತ್ವರಿತವಾಗಿ ಸಾಗಿಸಬೇಕಾಗುತ್ತೆ. ಇದಕ್ಕೆ ಗಮನಾರ್ಹ ಪ್ರಮಾಣದ ನಿರಂತರ ವಿದ್ಯುತ್ ಬೇಕಾಗುತ್ತೆ. ಇನ್ನೊಂದು ಕಡೆ ಹೈಡ್ರೋಜನ್ ರೈಲುಗಳು ಸ್ಥಳೀಯ ಮಾರ್ಗಗಳು, ಕಡಿಮೆ ದೂರದ ಸರ್ಕ್ಯೂಟ್ಗಳು ಹಾಗೆ ಪ್ರವಾಸಿ ಸಮೃದ್ಧ ಪರಂಪರೆಯ ಮಾರ್ಗಗಳನ್ನು ಸ್ವಾಧೀನಪಡಿಸಿಕೊಳ್ಳುತ್ತವೆ. ಹೈಡ್ರೋಜನ್ ಮತ್ತು ಅದರ ತಂತ್ರಜ್ಞಾನವನ್ನು ಉತ್ಪಾದಿಸುವ ವೆಚ್ಚ ಇನ್ನೂ ಹೆಚ್ಚಿರೋದ್ರಿಂದ ಈಗಾಗಲೇ ವಿದ್ಯುತ್ ಮಾರ್ಗಗಳನ್ನು ಹೊಂದಿರೋ ಮಾರ್ಗಗಳಲ್ಲಿ ಅವುಗಳನ್ನು ಓಡಿಸೋದು ಅರ್ಥಹೀನ ಅಂತ ಅನ್ನಿಸ್ಕೊಳ್ಳುತ್ತೆ. ಇದು ರೈಲ್ವೆಯ ದ್ವಿಮುಖ ತಂತ್ರವಾಗಿದ್ದು ವಂದೇ ಭಾರತ ವೇಗವನ್ನು ಕಾಯ್ದುಕೊಳ್ಳುತ್ತೆ, ಹಾಗೆ ಹೈಡ್ರೋಜನ್ ರೈಲುಗಳು ಪರಿಸರವನ್ನು ಉಳಿಸುತ್ತೆ. ಹಾಗಾದ್ರೆ ಭವಿಷ್ಯದಲ್ಲಿ ಹೈಡ್ರೋಜನ್ ರೈಲುಗಳು ಒಂದೇ ಭಾರತನ್ನ ಚೇಂಜ್ ಮಾಡುತ್ತವಾ ಅನ್ನೋ ಪ್ರಶ್ನೆ ಬರೋದೇ ಇಲ್ಲ, ಖಂಡಿತ ಇಲ್ಲ. ಇವೆರಡೂ ಕೈ ಜೋಡಿಸಿ ರೈಲ್ವೆಯನ್ನ ಮುನ್ನಡೆಸುತ್ತೆ. ಪ್ರಮುಖ ನಗರಗಳ ಮಧ್ಯೆ ವಂದೇ ಭಾರತ ತನ್ನ ವೇಗದ ಸಾಮ್ರಾಜ್ಯವನ್ನ ಮುಂದುವರಿಸಿದ್ರೆ ಪ್ರವಾಸಿ ತಾಣಗಳು, ಸ್ಥಳೀಯ ಮಾರ್ಗಗಳಲ್ಲಿ ಹೈಡ್ರೋಜನ್ ರೈಲುಗಳು ಪರಿಸರವನ್ನ ರಕ್ಷಿಸುತ್ತೆ. ವೇಗಕ್ಕೆ ವಂದೇ ಭಾರತ್, ಪರಿಸರಕ್ಕೆ ಹೈಡ್ರೋಜನ್. ಇದುವೇ ನವ ಭಾರತದ ದ್ವಿಮುಖ ತಂತ್ರಗಾರಿಕೆ ಅಂತ ಹೇಳ್ಬೋದು. ಭಾರತೀಯ ರೈಲ್ವೆಯ ಈ ಹೆಮ್ಮೆಯ ಹೆಜ್ಜೆ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ನಿಮ್ಮ ಉತ್ತರವನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.